ಎಲ್ಲರಿಗೂ ನಮಸ್ಕಾರಗಳು. ಹರೇ ಶ್ರೀನಿವಾಸ. ವಿದ್ಯಾಯಃ ಪಾರಗತ್ವಾದ್ಯಃ ಸರ್ವವಿದ್ಯಾ ವಿಶಾರದಃ ವಿದ್ಯಾಧೀಶೇತಿ ವಿಖ್ಯಾತಃ ವಿದ್ಯಾಧೀಶ ಗುರುಂ ಭಜೆ. ಶ್ರೀ 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 1008 ಶ್ರೀ ವಿದ್ಯಾಕಣ್ವ ವಿರಾಜ ತೀರ್ಥ ಶ್ರೀಪಾದಂಗಳವರ ಚರಣಕಮಲಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇಂದು ನಮ್ಮ ಮಠದ ಪರಂಪರೆಯಲ್ಲಿ ಬರುವಂತಹ ಶ್ರೀ 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 1008 ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರ ಪರಮ ಪಾವನ ಚರಿತ್ರೆಯನ್ನು ಯಥಾಮತಿ ಯಥಾಶಕ್ತಿ ತಮ್ಮ ಮುಂದೆ ಅರುಹುತ್ತಾ ಇದ್ದೇನೆ. ಶ್ರೀ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರ ಪೂರ್ವ ಆಶ್ರಮದ ನಾಮಧೇಯ ಜಯಭೀಮಾಚಾರ್ಯ ಅನ್ನುವಂಥದ್ದು. ಇವರು ಶುಕ್ಲ ಯಜುರ್ವೇದಿಯ ಕಾತ್ಯಾಯನಿ ಸೂತ್ರದ ಪರಂಪರೆಯವರು. ಕೌಂಡಿನ್ಯ ಗೋತ್ರ ಉದ್ಭವರಾದಂತಹ ಇವರು ವಿದ್ವತ್ತಿಗೆ ಹೆಸರಾದಂಥವರು, ಪಾಂಡಿತ್ಯಕ್ಕೆ ಹೆಸರಾದಂಥವರು. ಇವರ ಮುಖದಲ್ಲಿ ಇರುವಂತಹ ತೇಜವನ್ನು ಕಂಡು ಎಲ್ಲರೂ ಸಾಷ್ಟಾಂಗ ಪ್ರಣಾಮ ಮಾಡ್ತಾಯಿದ್ರು. ಅಂತಹ ದಿವ್ಯ ತೇಜಸ್ಸನ್ನು ಪಡೆದುಕೊಂಡಂಥವರು ನಮ್ಮ ಗುರುಗಳು. ಇವರ ಒಂದು ತೇಜಸ್ಸನ್ನು, ಪಾಂಡಿತ್ಯವನ್ನು, ಸಜ್ಜನಿಕೆಯನ್ನು ಕಂಡಂತಹ ಶ್ರೀ ಅಕ್ಷೋಭ್ಯ ತೀರ್ಥರು ಇವರಿಗೆ ಕ್ರಿಸ್ತಶಕ 1811ರಲ್ಲಿ ವಿದ್ಯಾಧೀಶ ತೀರ್ಥರು ಎಂಬ ನಾಮಧೇಯವನ್ನು ನೀಡಿ ಕಣ್ವ ಮಠಕ್ಕೆ ಪೀಠಾಧಿಪತಿಗಳನ್ನಾಗಿ ಸನ್ಯಾಸ ದೀಕ್ಷೆಯನ್ನು ನೀಡಿ ಅನುಗ್ರಹಿಸಿದರು. ಇವರ ಒಂದು ವ್ಯಕ್ತಿತ್ವ ಎಂತಹದ್ದು ಅಂತಂದರೆ, ನಮ್ಮ ಕಣ್ವ ಮಠಕ್ಕೆ ಇವರಿಂದಲೇ ವಿದ್ಯಾ 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 ಅನ್ನುವಂತಹ ವಿಶೇಷಣ ಪದ ಸೇರ್ಕೊಂಡು ಬಂತು. ಇವರ ವಿದ್ವತ್ತನ್ನು ನೋಡಿ ಅಕ್ಷೋಭ್ಯ ತೀರ್ಥರು ವಿದ್ಯಾಧೀಶ ಅಂತಂದರು. ಅಲ್ಲಿನಿಂದಲೇ ನಮ್ಮ ಮಠದ ಪರಂಪರೆ ಎಲ್ಲ ಯತಿವರ್ಯರಿಗೆ ವಿದ್ಯಾ ಅನ್ನುವಂತಹ ವಿಶೇಷಣವಾದಂತಹ ಪದ ಅಲ್ಲಿ ನಮಗೆ ಬಳಕೆಯಾಗೋದಕ್ಕೆ ಶುರುವಾಯಿತು. ಇದನ್ನು ಈ ವಿದ್ಯಾ ಅನ್ನುವಂತಹ ಪದ ಬರುವುದಕ್ಕೆ ಕಾರಣಕರ್ತರಾದವರು ವಿದ್ಯಾಧೀಶರು. ಅದನ್ನು ರೂಪಿಸಿದಂಥವರು ಅಕ್ಷೋಭ್ಯ ತೀರ್ಥರು, ಮಹಾಮಹಿಮರು. ಇಂತಹ ಅನಂತವಾದಂತಹ ಉತ್ತಮವಾದಂತಹ ಮೌಲಿಕವಾದಂತಹ ಶ್ರೀಮಠಕ್ಕೆ ಕೊಡುಗೆಯನ್ನು ಕೊಟ್ಟಂಥವರು ನಮ್ಮ ಅಕ್ಷೋಭ್ಯ ತೀರ್ಥರು ಮತ್ತು ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು. ಇವರು ಮೂಲತಃ ಸಿಂಧನೂರಿನವರು. ಇವರು ಸನ್ಯಾಸ ಆಶ್ರಮ ದೀಕ್ಷೆ ಪಡೆದ ನಂತರ ಅವರು ಕೃಷ್ಣಾ ನದಿಯ ಬಲದಂಡೆಯ ಮೇಲೆ ಆಂಜನೇಯನ ವೀರಘಟ್ಟ ಆಂಜನೇಯನ ದೇವಸ್ಥಾನದ ಪಕ್ಕದಲ್ಲಿ ಒಂದು ಪರ್ಣಕುಟೀರವನ್ನು ಹಾಕಿಕೊಂಡು ಅಲ್ಲಿ ತಮ್ಮ ಸಾಧನೆಯನ್ನು ಮಾಡ್ತಾಯಿದ್ರು. ಬಂದಂತಹ ಭಕ್ತರಿಗೆ ಜ್ಞಾನ ಭಕ್ತಿ ವೈರಾಗ್ಯವನ್ನು ಅಲ್ಲಿ ದಯಪಾಲಿಸ್ತಾಯಿದ್ರು. ಈ ರೀತಿ ಪರಂಪರೆ ಅಲ್ಲಿ ಬೆಳೆದು ಬಂತು. ಇವರ ಸಾಧನೆಯನ್ನು, ಇವರ ಒಂದು ತಪಶ್ಶಕ್ತಿಯನ್ನು ಅರಿತಂತಹ ಆಗಿನ ಅರಸನಾದಂತಹ ಸುರಪುರ ಸಂಸ್ಥಾನದ ಅರಸನಾದಂತಹ ನಾಲ್ವಡಿ ಪಿಡ್ಡನಾಯಕ ಆತ ಇವರನ್ನು ಒಂದು ಸಾರಿ ತನ್ನ ಸುರಪುರ ಸಂಸ್ಥಾನಕ್ಕೆ ಆಹ್ವಾನ ನೀಡ್ತಾನೆ. ಆಗ ಇವರು ಸುರಪುರದ ಬಲಭೀಮ ದೇವಸ್ಥಾನದ ಪಕ್ಕದಲ್ಲಿರುವಂತಹ ಬಯಲಿನಲ್ಲಿ ಬೀಡುಬಿಡ್ತಾರೆ. ಇವರನ್ನು ಸ್ವಾಗತ ಮಾಡೋದಕ್ಕೆ ಸಾಕ್ಷಾತ್ ಪಿಡ್ಡನಾಯಕನೇ ಮೇನೆಯನ್ನು ಆನೆ ಕುದುರೆ ಸಹಿತ ತನ್ನ ಪರಿವಾರದವರನ್ನೆಲ್ಲ ಮಂಗಳವಾದ್ಯಗಳೊಂದಿಗೆ ಇವರನ್ನು ಸ್ವಾಗತ ಮಾಡಲು ಬರ್ತಾನಲ್ಲಿ. ಬಂದು ಇವರನ್ನು ಸ್ವಾಗತ ಮಾಡಿ ಸ್ವತಃ ಮೇನೆಯನ್ನು ತಾನೇ ಹೊತ್ತುಕೊಂಡು, ಅವರ ತಾಯಿ ಹೊತ್ತುಕೊಂಡ್ರು ಅನ್ನುವಂಥ ವಿಚಾರ ತಿಳಿದು ಬರ್ತದೆ. ಹೊತ್ತುಕೊಂಡು 4 ಹೆಜ್ಜೆ ಮುಂದಿನ ಹೋಗಿ ಆ ನಂತರ ಬೋವಿಯವರು ಸಕಲ ಮಂಗಳ ವಾದ್ಯಗಳೊಂದಿಗೆ ಅವರನ್ನು ಸ್ವಾಗತಿಸಿದರು ಅನ್ನೋಂಥ ವಿಷಯ ನಮಗೆ ತಿಳಿದು ಬರ್ತಾ ಇದೆ. ಹೀಗೆ ಅವರು ಸಮಾಜದಲ್ಲಿ ಆಸ್ಥಾನಗಳಲ್ಲಿ ಪಂಡಿತರಲ್ಲಿ ಅಲ್ಲಿ ವಾಗ್ಮಿಗಳು ಅನಿಸ್ಕೊಂಡಿದ್ರು, ಪಂಡಿತರು ಅಂತ ಅನಿಸ್ಕೊಂಡಿದ್ರು. ಯಾಕಂದರೆ ಅವರು ವಿದ್ಯಾಧೀಶರು, ವಿದ್ಯೆಯನ್ನು ಕರಗತ ಮಾಡಿಕೊಂಡಂಥವರು. ಸರಸ್ವತಿ ಅವರಿಗೆ ಒಲ್ಲದೆ ಬಿಟ್ಟಿದ್ಲು. ಹೀಗೆ ಅವರು ತಮ್ಮ ಸಾಧನೆಯನ್ನು ಮಾಡ್ತಿರ್ಬೇಕಾದ ಒಂದು ಸಾರಿ ಆ ವೀರಘಟ್ಟಕ್ಕೆ ಏನಾಯಿತು, ಒಂದು ಅಹಿತಕರ ಘಟನೆ ನಡೆದೋಯ್ತು. ಏನು ನಡೆದೋಯ್ತು ಅಂತಂದರೆ, ಒಬ್ಬ ರೈತ ಒಂದು ಆಕಳನ್ನು ಓಡಿಸ್ಕೊಂಡು ಬರ್ತಾಯಿದ್ದ. ಬಂದು ಅದು ಓಡಿ ಬಂದು ದಣ್ಕೊಳ್ತು ಅದು, ಅಥವಾ ಅದಕ್ಕೇನು ಅನಾರೋಗ್ಯ ಇತ್ತು ಏನೋ ಗೊತ್ತಿಲ್ಲ.
ಅದು ವೀರಘಟ್ಟದ ಮುಂದೆ ತನ್ನ ಪ್ರಾಣವನ್ನು ಬಿಟ್ಟು ಅಲ್ಲಿ ಮೋಕ್ಷವನ್ನು ಪಡ್ಕೊಂಡಿರ್ಬೋದು, ಗೊತ್ತಿಲ್ಲ. ಆದರೆ ಇವರಿಗೆ ಮನಸ್ಸಿಗೆ ಬೇಜಾರಾಗುತ್ತೆ. ಗೋಮಾತೆಯ ಹಸುವನ್ನು ನಾನು ಕಣ್ಮುಂದೆ ನೋಡಬೇಕಾಯಿತು, ಈ ಸ್ಥಳದಲ್ಲಿ ಆಯಿತು ಅಂತ ಅವರಿಗೆ ಮನಸ್ಸಿಗೆ ಬಹಳ ನೋವಾಗಿಬಿಡ್ತು. ನೋವಾಗಿ ಆ ಸ್ಥಳದಲ್ಲಿ ಇರೋದಕ್ಕೆ ಅವರಿಗೆ ಮನಸ್ಸಾಗಲಿಲ್ಲ. ಆ ವಿಷಯವನ್ನು ಅರಿತಂತಹ ನಾಲ್ವಡಿ ಪಿಡ್ಡನಾಯಕ ಏನು ಮಾಡ್ತಾನೆ, ಗುರುಗಳಿಗಾಗಿ ಹುಣಸೆ ಹೊಳೆಯನ್ನು, ತಿಂತಿಳಿಯನ್ನು, ಶಾಂತಪುರವನ್ನು, ದದ್ಲಾಪುರವನ್ನು, ಆ ಗ್ರಾಮಗಳನ್ನು ಅವರಿಗೆ ನೀಡ್ತಾ ಇದ್ದಾನೆ, ಜಾಗೀರಾಗಿ ಅವರಿಗೆ ನೀಡ್ತಾ ಇದ್ದಾನೆ. ಆವಾಗಿನಿಂದ ಅವರು ಹುಣಸೆ ಹೊಳೆಯಲ್ಲಿ ಪರ್ಣಕುಟೀರವನ್ನು ಹಾಕ್ಕೊಂಡು ತಮಗಾಗಿ ಬರುವಂತಹ ಭಕ್ತರಿಗಾಗಿ ಅತಿಥಿಗಳಾಗಿ ಪರ್ಣಕುಟೀರವನ್ನು ಹಾಕಿಕೊಂಡು ಅಲ್ಲಿ ವಾಸ್ತವ್ಯ ಮಾಡೋದಕ್ಕೆ ಶುರು ಮಾಡಿದರು. ಆದರೂ ಕೂಡ ಅವರು ಆಂಜನೇಯನ ಸ್ಥಳವಾದಂತಹ ವೀರಘಟ್ಟಕ್ಕೆ ಬಂದು ವಿಜಯದಶಮಿ ಇರ್ಬೋದು, ಉಗಾದಿ ಇರ್ಬೋದು, ಅಥವಾ ಜಯಂತಿ ಅಂತ ಇರ್ಬೋದು, ಇಂತಹ ಮಹತ್ವದ ದಿನಗಳಲ್ಲಿ ಬಂದು ಅಲ್ಲಿ ಇದ್ದು ಭಕ್ತರಿಗೆಲ್ಲ ಏನು ಉಪನ್ಯಾಸವನ್ನು ನೀಡಿ ಅವರಿಗೆ ಅಲ್ಲಿ ಅನುಗ್ರಹ ಮಾಡ್ತಾಯಿದ್ರು. ಆ ಪದ್ಧತಿಯನ್ನು ಅವರು ಮುಂದುವರಿಸಿಕೊಂಡು ಬಂದರು. ಅವರು ತಮ್ಮ ಕಾಲಾವಧಿಯಲ್ಲಿ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಕರ್ನಾಟಕದ ಬೇರೆ ಬೇರೆ ಭಾಗಗಳಿಗೆ ಸಂಚಾರ ಮಾಡಿ ಜನರಲ್ಲಿ ಜ್ಞಾನ, ಭಕ್ತಿ, ವೈರಾಗ್ಯದ ಒಂದು ಅಪೂರ್ವವಾದಂತಹ ಜ್ಞಾನವನ್ನು ಬೆಳೆಸೋದಕ್ಕೆ, ಅವರಿಗೆ ಪ್ರೇರಣೆಯನ್ನು ನೀಡುವುದಕ್ಕೆ ಅವರು ಸಂಚಾರ ಮಾಡ್ತಾಯಿದ್ರು. ಅವರಿಗೆ ಅಲ್ಲಿ ಆ ಜ್ಞಾನವನ್ನು ನೀಡ್ತಾಯಿದ್ರು. ಅವರನ್ನು ಕಂಡು ಭಕ್ತರೆಲ್ಲರೂ ಓಡೋಡಿ ಬರ್ತಿದ್ರು. ಹೆಂಗೆ ವಿದ್ಯೆ ಅನ್ನುವಂಥದ್ದು ಎಷ್ಟು ಮಹತ್ವದ್ದು. ಒಬ್ಬ ವ್ಯಕ್ತಿಯ ಒಂದು ವ್ಯಕ್ತಿತ್ವದಲ್ಲಿ ವಿದ್ಯಾರ್ಜನೆ ಮತ್ತು ವಿದ್ಯೆ ಪ್ರಸಾರ ಮಾಡುವಂಥದ್ದು, ಇನ್ನೊಬ್ಬರಿಗೆ ವಿದ್ಯೆಯನ್ನು ನೀಡುವ ಅಧ್ಯಯನ, ಅಧ್ಯಾಪನ ಎರಡೂ ಒಬ್ಬ ವ್ಯಕ್ತಿಯನ್ನು ಬಹಳ ದೊಡ್ಡವನನ್ನಾಗಿ ಮಾಡ್ತದೆ. ಅಂತಹ ಬಹುದೊಡ್ಡವಾದಂತಹ ಸ್ಥಾನವನ್ನು ಪಡ್ಕೊಂಡಂಥವರು ವಿದ್ಯಾಧೀಶ ತೀರ್ಥರು. ಇವರಿಗೆ ಕಾಲಾಂತರದಲ್ಲಿ ನಮ್ಮ ಮಠಕ್ಕೆ ಒಬ್ಬ ಉತ್ತರಾಧಿಕಾರಿ ಬೇಕು ಅಂತ ಅನ್ನಿಸ್ತಾ ಇತ್ತು. ಅವರು ಅನ್ವೇಷಣೆಯಲ್ಲಿ ತೊಡಗ್ತಿದ್ರು. ಎಲ್ಲೆಲ್ಲಿ ತಾವು ಸಂಚಾರಕ್ಕೆ ಹೋಗ್ತಾರೋ ಅಲ್ಲಲ್ಲಿ ತಮ್ಮ ಉತ್ತರಾಧಿಕಾರಿಯಾಗಿ ಅವರು ಅನ್ವೇಷಣೆ ನಡೆಸ್ತಾಯಿದ್ರು. ಆ ಸಂದರ್ಭದಲ್ಲಿ ಬಾಗಲಕೋಟೆಯ ವೆಂಕಟೇಶಾಚಾರ್ ಅನ್ನುವಂಥವ್ರು ವಿದ್ವಾಂಸರು ಮತ್ತು ಗುಪ್ತ ಸಾಧಕರು. ಅವರು ಎಲ್ಲಿಯೂ ಹೊರಗೆ ತಮ್ಮನ್ನು ಬಿಟ್ಟುಕೊಟ್ಟವರಲ್ಲ. ಅಂತಹ ಮಹಾಮಹಿಮರನ್ನು ಅಲ್ಲಿ ಆಯ್ಕೆ ಮಾಡಿ ಅವರಿಗೆ ವಿದ್ಯಾನಿಧಿ ತೀರ್ಥರು ಎನ್ನುವಂತಹ ನಾಮಧೇಯವನ್ನು ನೀಡಿ ಅವರು ಏನು ಮಾಡಿದರು, ಅಲ್ಲಿ ಸನ್ಯಾಸ ದೀಕ್ಷೆಯನ್ನು ನೀಡಿ ಕಣ್ಣವ ಮಠದ ಉತ್ತರಾಧಿಕಾರಿಯನ್ನಾಗಿ ಮಾಡಿದರು. ನಮ್ಮ ಗುರುಗಳು ಆಷಾಢ ಕೃಷ್ಣ ದ್ವಿತೀಯದಂದು ಹರಿಪಾದವನ್ನು ಸೇರಿದರು. ಇವರ ವೃಂದಾವನ ಹುಣಸೆ ಹೊಳೆಯಲ್ಲಿ ಇದೆ, ವಿರಾಜಮಾನವಾಗಿದ್ದಾರೆ. ಗುರುಗಳ ವೃಂದಾವನದಲ್ಲಿ ವಿರಾಜಮಾನರಾಗಿ ಎಲ್ಲರ ಸಂರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಜ್ಞಾನ, ಭಕ್ತಿ, ವೈರಾಗ್ಯವನ್ನು ದಯಪಾಲಿಸಿ ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಇಂತಹ ಗುರುಗಳ ಆರಾಧನೆ ಶ್ರೀಮಠದಲ್ಲಿ, ಕಣ್ಣವ ಮಠದಲ್ಲಿ ವೈಭವದಿಂದ, ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗ್ತಾ ಇದೆ. ಗುರುಗಳ ಈ ದಿವ್ಯ ಪಾವನ ಚರಿತೆಯನ್ನು ಮನನ ಮಾಡಿಕೊಂಡಂತಹ ನಮಗೆಲ್ಲರಿಗೂ ಗುರುಗಳು ಜ್ಞಾನ, ಭಕ್ತಿ, ವೈರಾಗ್ಯವನ್ನು ದಯಪಾಲಿಸಿ ನಮ್ಮನ್ನು ಉದ್ಧಾರ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಅವರನ್ನು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಶ್ರೀಮದ್ವೇಷಾರ್ಪಣ ಮತ್ತು ಕೃಷ್ಣ ಅರ್ಪಣಮಸ್ತು.